ಕೋಲಾರದಲ್ಲಿ ರಾಮ ಮಂದಿರಕ್ಕೆ ಶುಭ ಕೋರಿ ಹಾಕಲಾಗಿದ್ದಂಥ ಬ್ಯಾನರ್ ಅನ್ನ ಹರಿದು ಹಾಕಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಘಟನಾ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾವೆ. ಬೇಕೇ ಬೇಕು, ನ್ಯಾಯ ಬೇಕು, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಪ್ರತಿಭಟನಾ ಸ್ಥಳಕ್ಕೆ ಸಂಸದ ಮುನಿಸ್ವಾಮಿ, ಶಾಸಕ ಸಮೃದ್ಧಿ ಮಂಜುನಾಥ್ ಭೇಟಿ ನೀಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರನ್ನ ನಿಯೋಜಿಸಲಾಗಿದೆ. ಇನ್ನು ಸಿಸಿಟಿವಿ ದೃಶ್ಯ ಆಧರಿಸಿ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮಂದಿರಕ್ಕೆ ಶುಭ ಕೋರಿ ಹಾಕಲಾಗಿದ್ದಂಥ ಬ್ಯಾನರ್ ಅನ್ನ ಇಬ್ಬರು ಕಿಡಿಗೇಡಿಗಳು ಹರಿದು ಹಾಕಿದ್ರು. ಈ ವಿಚಾರ ಈಗ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರತಿಭಟನೆ ಕೂಡ ನಡೆದಿದ್ದಾವೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸಂಸದರು ಮತ್ತು ಶಾಸಕರು ಆಗಮಿಸಿದ್ದಾರೆ. ಈ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಈ ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬ್ಯಾನರ್ ಅನ್ನ ಉದ್ದೇಶಪೂರ್ವಕವಾಗಿ ಅಥವಾ ಆ ಕಟ್ಔಟ್ ಅನ್ನು ಉದ್ದೇಶಪೂರ್ವಕವಾಗಿ ಹರಿದು ಹಾಕಿದ್ದಾರೆ ಅನ್ನೋದು. ರಾಮ ಮಂದಿರಕ್ಕೆ ಶುಭ ಕೋರಿ ಹಾಕಲಾಗಿದ್ದಂಥ ಕಟೌಟ್ ಇದು. ಆ ಕಟೌಟನ್ನು ನೋಡಿ ಯಾರಿಗೆ ಏನಾಯಿತೋ ಗೊತ್ತಿಲ್ಲ, ಅಥವಾ ಈ ಕಟೌಟು ಅವರನ್ನು ಯಾವ ರೀತಿ ಕೆಣಕ್ತೋ ಗೊತ್ತಿಲ್ಲ. ಆ ಸಿಸಿಟಿವಿ ದೃಶ್ಯದಲ್ಲಿ ಗೊತ್ತಾಗುತ್ತೆ ಕಟೌಟನ್ನು ಹರಿದು ಹಾಕ್ತಾ ಇರೋದು. ಇದರ ಬೆನ್ನಿಗೆ ಈಗ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅವರೇ ಪ್ರಿಂಟ್ ಅವರೇ ಪ್ರಿಂಟ್ ಮಾಡ್ತಾರೆ. ಯಾಕಂದ್ರೆ ಅವರು ಪಬ್ಲಿಕ್ಕಲ್ಲಿ ತಪ್ಪಾಯ್ತು ಅಂತ ಹೇಳಿ ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು. ಯಾಕಂದ್ರೆ ನಾವು ಒಂದೊಂದ್ಸಲಿನೂ ಬಿಟ್ಕೊಂಡು ಹೋಗ್ತಾ ಇದ್ರಿ. ಈಗ ಅವ್ರದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ. ಈ ದೇಶದಲ್ಲಿರ್ತಕ್ಕಂಥವ್ರೆಲ್ಲ ಅರ್ಥ ಆಯ್ತು. ಅವ್ರಿಗೆ ಅದ್ರ ಬಗ್ಗೆ ಏನಾದ್ರು ಪಾಕಿಸ್ತಾನ ಅಷ್ಟು ಏನಾದ್ರು ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ, ಜಲ, ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದರೆ ಅವರು ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು. ಅದಕ್ಕೋಸ್ಕರ ಅವ್ರು ಯಾರು ಅದನ್ನು ಮಾಡಿದ್ದಾರೆ, ನೀವೇನು ಅವ್ರನ್ನ ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಸ್ಬೇಕು. ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ಕಲ್ಲಿ ಹೇಳ್ಕೊಬೇಕು, ಇದು ಮಾಡ್ಕೊಂಡು. ಯಾಕಂದರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತಾನೆ ಇದೆ. ನಾವು ಎಲ್ಲ ಕೂಡಲಿದ್ದವ್ರಕ್ಕಿಂತ ಹೆಚ್ಚಾಗಿ ಅಣ್ಣ ತಮ್ಮದ್ರಕ್ಕಿಂತ ಹೆಚ್ಚಾಗಿರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿದೆ. ಅವ್ರಿಗೆ ಯಾಕೆ ಆ ಮೈಂಡ್ ಸೆಟ್ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಮೀರ್ ಫೋನ್ ಸಂಪರ್ಕದಲ್ಲಿ. ಸಮೀರ್, ಇಲ್ಲಿ ಸಂಸದರು ಮಾತನಾಡಿದ್ದನ್ನ ನೋಡ್ತಾ ಇದ್ದೀವಿ. ಸದ್ಯ ಏನಾಗ್ತಾ ಇದೆ, ಯಾವ ತಿರುವನ್ನು ಪಡ್ಕೊಳ್ತಾ ಇದೆ ಈ ಕೇಸು? ರಕ್ಷಿತ್, ಏನಂತ ಹೇಳಿದ್ರೆ ಶ್ರೀರಾಮನ ದೇವಸ್ಥಾನ ಏನು ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ 22ನೇ ತಾರೀಕಿನಂದು. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಏನು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣಾದ್ಯಂತ ಹಲವು ಕಡೆ ಏನು ಫ್ಲೆಕ್ಸ್ ಗಳನ್ನು ಹಾಕಲಾಗಿದೆ. ಈ ಫ್ಲೆಕ್ಸ್ ನಲ್ಲಿ ಏನು ಶುಭ ಕೋರುವ ಒಂದು ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಶುಭ ಕೋರುವಂತ ಶುಭಾಶಯಗಳನ್ನ ತಿಳಿಸಿರುವಂತ ಫ್ಲೆಕ್ಸ್ ಗಳು ಇವು. ಇದರಲ್ಲಿ ಏನು ಶ್ರೀರಾಮನ ಫ್ಲೆಕ್ಸ್ ಅನ್ನ ಬೃಹದಾಕಾರವಾಗಿ ಎಲ್ಲ ಕಡೆ ಹಾಕಲಾಗಿರುವಂತದ್ದು. ಏನು ಕಳೆದ ರಾತ್ರಿ ಕಿಡಿಗೇಡಿಗಳು ಈ ಒಂದು ಫ್ಲೆಕ್ಸ್ ನ ಬ್ಲೇಡ್ ಹಾಕಿರುವಂತಹ ಒಂದು ದುಷ್ಕೃತ್ಯ ಮಾಡಿರುವಂತದ್ದು. ಏನು ಆ ಒಂದು ಸಿಸಿಟಿವಿ ದೃಶ್ಯಾವಳಿಗಳು ಏನು ಲಭ್ಯವಾಗಿವೆ. ಏನು ಗುಣಗಂಟೆ ಪಾಳ್ಯದ ಬಳಿ ಇರುವಂತಹ ಏನು ಈ ಫ್ಲೆಕ್ಸ್ಗೆ ಒಬ್ಬ ಕಿಡಿಗೇಡಿ ಏನು ಬ್ಲೇಡ್ ಹಾಕ್ತಾನೆ, ಆ ಒಂದು ಏನು ದೃಶ್ಯ ಇದೆ, ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಳಬಾಗ್ಲು ಪೊಲೀಸರು ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದು ಏನು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು
ಈ ಸ್ಥಳಕ್ಕೆ ಬಂದಂತಹ ಕೋಲಾರ ಸಂಸದರಾದಂತಹ ಮುನಿಸ್ವಾಮಿ ಮತ್ತೆ ಸ್ಥಳೀಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಇಬ್ಬರು ಕೂಡ ಸ್ಥಳಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹಿಂದೂಪುರ ಸಂಘಟನೆಯವರು ಅಲ್ಲಿ ಜಯಕಾರನ ಹಾಕ್ತಾರೆ, ಶ್ರೀರಾಮನಿಗೆ ಜೈ ಅಂತ ಹೇಳಿ ಏನು ಘೋಷಣೆಗಳನ್ನು ಕೂಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಏನ್ ಘಟನೆಯನ್ನ ನಾವು ಬಳಸ್ಕೊಳ್ಳುವಂಥದ್ದು ಬೇಡ, ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಏನು ಸ್ಥಳೀಯ ಶಾಸಕರು ಕೂಡ ವಾಗ್ವಾದ ನಡೆಸ್ತಾರೆ. ಮುನ್ಸ್ವಾಮಿ ಮತ್ತೆ ಏನು ಸಂಸದ ಮುನ್ಸ್ವಾಮಿ ಮತ್ತೆ ಶಾಸಕರ ನಡುವೆ ವಾಗ್ವಾದ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಂತರ ಪೊಲೀಸರು ಕೂಡ ಮಧ್ಯದಲ್ಲಿ ಪ್ರವೇಶಿಸಿ ಇಬ್ಬರು ಕೂಡ ಅಲ್ಲಿಂದ ಡಿಸ್ಪ್ಯಾಚ್ ಆಗ್ತಾರೆ. ಈಗ ಏನು ಗುಡಿಗಂಟೆ ಪಾಳ್ಯ ಏನಿದೆ ಆ ಸ್ಥಳದಲ್ಲಿ ಈಗ ಸಂಸದ ಮುನಿಸ್ವಾಮಿ ಅವರು ಇರುವಂತದ್ದು. ಸದ್ಯ ಏನು ಘಟನೆಯಲ್ಲಿ ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಕೂಲಂಕಷವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ದೃಶ್ಯಾವಳಿಯಲ್ಲಿ ಇರುವಂತ ವ್ಯಕ್ತಿ ಆತ್ಮನ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಶ್ರೀರಾಮ ಜನ್ಮ ಏನು ಶ್ರೀರಾಮನ ಒಂದು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಈ ಸಂದರ್ಭದಲ್ಲಿ ಶುಭ ಕೋರುವ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಯಾರು ಕೂಡ ಸಮರ್ಥನೆ ಮಾಡಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಕೃತ್ಯ ಆಗಿರೋದ್ರಿಂದ ಏನು ಶ್ರೀರಾಮನಿಗೆ ಒಂದು ಶುಭಾಶಯ ಕೊಡುವ ಫ್ಲೆಕ್ಸ್ಗೆ ಈ ರೀತಿ ಮಾಡಿರುವಂತದ್ದು ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗುವಂತದ್ದು. ಹೀಗಾಗಿ ಏನು ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ರೋಶದಿಂದ ಪ್ರತಿಭಟನೆಯನ್ನು ನಡೆಸಿದ್ರು. ಸದ್ಯ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ಶಾಂತಗೊಳಿಸಿರುವಂತದ್ದು. ಸದ್ಯಕ್ಕೆ ಬೂದಿಮುಚ್ಚಿದ್ರೆ ಅಂತ ಕೆಟ್ಟದಂತಿರುವ ಈ ಒಂದು ಸ್ಥಳದಲ್ಲಿ ಯಾವುದೇ ದುರ್ಘಟನೆಗಳು ಆಗದಂಗೆ, ಅಹಿತಕರ ಘಟನೆಗಳು ಆಗದಂಗೆ ಪೊಲೀಸರು ಈಗಾಗಲೇ ಎಚ್ಚರಿಕೆ ವಹಿಸಿದ್ದಾರೆ. ಈಗಾಗಲೇ ಇಬ್ಬರನ್ನ ಬಂಧಿಸಿರೋದ್ರಿಂದ ಇನ್ನಷ್ಟು ಕೂಡ ತನಿಖೆ ನಂತರ ಈ ಘಟನೆ ಹಿನ್ನೆಲೆಯಲ್ಲಿ ಆತರಿಗೆ ಯಾರಾದ್ರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ರಾಜಕೀಯ ಲಾಭಕ್ಕೆ ಪಡ್ಕೊಳ್ಳಿಕ್ಕೆ ಯಾರಾದ್ರೂ ಕುಮ್ಮಕ್ಕು ಕೊಟ್ಟಿದ್ದಾರಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಕೂಲಂಕಷವಾಗಿ ಪೊಲೀಸರು ತನಿಖೆ ನಡೆಸಿದ ನಂತರ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.